ಈ ಮಹಿಳೆ 2011ರಲ್ಲಿ ಚೆನ್ನಾಗಿರೋ ಕಾರ್ಪೊರೇಟ್ ಜಾಬ್ನ ಬಿಟ್ಟು ಬಂದು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಈ ಬಿಸ್ನೆಸ್ಸು ಇವತ್ತು ಬರೋಬ್ಬರಿ 2000ಕ್ಕಿಂತ ಜಾಸ್ತಿ ಜನಕ್ಕೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಇವ್ರ ಹೆಸರು ಹಾರ್ದಿಕಾ ಶಾ ಅಂತ. ಇವ್ರೇನ್ ಗಮನಿಸ್ತಾರಂದ್ರೆ 2011ರಲ್ಲಿ ನಮ್ಮ ಭಾರತದಲ್ಲಿ ಅದೆಷ್ಟೋ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಇರ್ತವೆ. ಇವುಗಳನ್ನೇ MSME ಬಿಸ್ನೆಸ್ಗಳಂತಾನೂ ಕರೀತಾರೆ. ಇವ್ರಿಗೆ ಯಾರು ಕೂಡ ಸಾಲ ಕೊಡ್ತಿರಲ್ಲ. ಅಂದ್ರೆ ಈ ಬಿಸ್ನೆಸ್ಗಳು ಗ್ರೋ ಆಗ್ಬೇಕಂದ್ರೆ ಇವ್ರಿಗೆ ಕ್ಯಾಪಿಟಲ್ ಬೇಕಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಿತ್ತಂದ್ರೆ ಇವ್ರೇನಾದ್ರೂ ಬ್ಯಾಂಕ್ ಹತ್ರ ಸಾಲ ಕೇಳಕ್ ಹೋದ್ರೆ ಬ್ಯಾಂಕ್ ಅವರು ನೀವು ಕೊಲಾಟ್ರಲ್ ಇಟ್ರೆ ಮಾತ್ರ ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ರು. ಕೊಲಾಟ್ರಲ್ ಅಂದ್ರೆ ನೀವು ನಿಮ್ಮ ಭೂಮಿನಾದ್ರೂ ಅಡ ಇಡಬೇಕು, ಇಲ್ಲ ಸೈಟ್ ಅಡ ಇಡಬೇಕು ಅಂತ ಹೇಳ್ತಿರ್ತಾರೆ. ಒಂದರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತದಲ್ಲಿ ತುಂಬಾ ಜನ ಈ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಕ್ ಹೋಗಲ್ಲ. ಎಲ್ಲರೂ ಕೂಡ ತುಂಬಾ ಜನ, ಮೆಜಾರಿಟಿ ಜನ ಈ ಸಣ್ಣ ಪುಟ್ಟ ಬಿಸ್ನೆಸ್ ಗಳಲ್ಲೇ ಕೆಲಸ ಮಾಡಕ್ ಹೋಗ್ತಾರೆ. ಅಂದ್ರೆ ಯಾರೋ ಬಟ್ಟೆ ಅಂಗಡಿ ಕೆಲಸಕ್ಕೆ ಹೋಗ್ತಾರೆ, ಯಾರೋ ಗೌರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ, ಯಾರೋ ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಇನ್ಯಾರೋ ಸ್ವಂತ ಬಿಸ್ನೆಸ್ ಗಳನ್ನ ಹಾಕಿರ್ತಾರೆ. ಇವ್ರುಗಳ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಇವ್ರಿಗೆ ಕ್ಯಾಪಿಟಲ್ ಇರಲ್ಲ. ಕ್ಯಾಪಿಟಲ್ ಇಲ್ಲದೆ ಇರೋ ಕಾರಣಕ್ಕೆ ಇವರು ಗ್ರೋ ಆಗೋ ಕೂಡ ಆಗ್ತಿರಲ್ಲ. ಅದಕ್ಕೆ ಈ ಮಹಿಳೆ ಏನ್ ಮಾಡ್ತಾರಂತಂದ್ರೆ ಈ ತರ ಯಾರು ಸಣ್ಣ ಪುಟ್ಟ ಬಿಸ್ನೆಸ್ ಗಳು ಮಾಡ್ತಿರ್ತಾರಲ್ವಾ ಅವ್ರಿಗೆ ಕೊಲಾಟ್ರಲ್ ಇಲ್ದಂಗೆನೆ ಲೋನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಸಣ್ಣ ಪುಟ್ಟ ಬಿಸ್ನೆಸ್ ಗೆ ಸಾಲ ಕೊಡಬೇಕು ಅಂತ ಸ್ಟಾರ್ಟ್ ಆದ ಬಿಸ್ನೆಸ್ ಈ ಕಿನಾರಾ ಕ್ಯಾಪಿಟಲ್. ಈ ಕಿನಾರಾ ಕ್ಯಾಪಿಟಲ್ ಎಸ್ಪೆಷಲಿ ಯಾರು ವುಮೆನ್ ಆಂಟರ್ಪ್ರಿನರ್ಸ್ ಇರ್ತಾರಲ್ವಾ, ವುಮೆನ್ಸ್ ಯಾರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತಾರಲ್ವಾ ಅವ್ರಿಗೆ ಡಿಸ್ಕೌಂಟ್ ಅಲ್ಲೂ ಕೂಡ ಸಾಲ ಕೊಡುತ್ತೆ. ಯಾಕಂದ್ರೆ ವುಮೆನ್ಸ್ ಜಾಸ್ತಿ ರಿಸ್ಕ್ ತಗೊಂಡು ಅವರು ಕೂಡ ಜೀವನದಲ್ಲಿ ಗ್ರೋ ಆಗ್ಲಿ ಅಂತ. ಈ ತರ 2011ರಲ್ಲಿ ಸ್ಟಾರ್ಟ್ ಮಾಡಿದ NBFC ಇವತ್ತು 1,000 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಜೊತೆಗೆ 2,000ಕ್ಕಿಂತ ಜಾಸ್ತಿ ಜನಕ್ಕೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಿಕೊಟ್ಟಿದೆ.